ರಾಜ ಕುರುಕುಲ ಸಾಮ್ರಾಟ ಚಂದ್ರಕುಲ ಚಕ್ರೇಶ್ವರ ದುರ್ಯೋಧನ ಸಾರ್ವಭೌಮಾಗಿ ಜೈ ಬರ ಜೈ ಬರ ಜೈ ಬರ. ಹೋದರ ದುಶ್ಯಾಸನ ನಿರುತ ಮಂತರಾಜರಿಂದೊಳಗೂಡಿ ದೇಹಂದವ ನಿರುತ ಮಂತರಾಜರಿಂದೊಳಗೂಡಿ ಮೆರವೆ ಕರ್ಣ ಸಕುನಿ ದುಶ್ಯಾಸರೊಡನೆ ಮಾವ ಈ ವರಸಗುನಿಯ ಬೆಂಬಲ ಎನಗಿದೆ. ಈ ವರಸಗುನಿಯ ಬೆಂಬಲ ಎನಗಿದೆ. ಈ ಧೃತರಾಷ್ಟ್ರ ಕುಮಾರನಿಗೆ ಸರಿಸಬರೇ ಪ್ರಾಣಮಿತ್ರ ಕರುಣ ಸಾಟಿ ಇರುವರ ಹೆಣ್ ನನಗೆ ಸಹೋಟಿ ಇರುವರತೆ ನನಗೆ ಸೋಟಿ ಇರುವರಬೇ ಕೊರುಕುಲ ಸಿಂಹಾಸನದ ಛಲವ ಬಿಡದೆ ಸೌರವಿಹೇ ಕೈಕರೆ ಹರಿಸಿಬೋಳದು. ಕೊರುಕುಲ ಸಿಂಹಾಸನದ ಛಲವ ಬಿಡದೆ ಸೌರವಿಯೇ ಕೈಕರೆ ಹರಿಸಿಬೋಳದು. ಸೋಟಿ ಇರುವರ ಎನ್ ನನಗೆ ಸೋಟಿ ಇರುವರ ಎನ್ ಭೀಷ್ಮ ಗುರುದ್ರೋಣಾದಿಗಳಿರಲ. ಭೀಷ್ಮ ಗುರುದ್ರೋಣಾದಿಗಳಿರಲ. ಸೌರವಿ ರಣಗಳು ರಿಪುಗಳು ಒದಿಸದ ಬಿಡಲೆ. ರಣಗಳು ರಿಪುಗಳ ಒದಿಸದ ಬಿಡಲೆ. ಈ ಮಹಾವಥಕುನಿ ಸಲಗೆ ನೀಡದಿರುವನ ಎನ್ನ ಶತ್ರುಗಳನ್ನು ಬಿಡುವನೆ. ಈ ಮಹಾವಥಕುನಿ ಸಲಗೆ ನೀಡದಿರುವನ ನೆತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ ದುಶ್ಯಾಸನ ಇವರನ್ನು ವಧಿಸದಿರುವನೆ. ಅನುಜ ದುಶ್ಯಾಸನ ಇವರನ್ನು ವಧಿಸದಿರುವನೆ. ಈಗಿರುವಲ್ಲೇ ಸಾಟಿ ಇರುವರ ಎನಗೆ ಸಾಟಿ ಇರುವರತೆ. ಸಾಟಿ ಇರುವರ ಎನಗೆ ಸಾಟಿ ಇರುವರತೆ. ಕರುಕುಲ ಸಿಂಹಾಸನತೆ ಛಲವ ಬಿಡದೆ ಸೌರವಿಯೇ ಕೈಕರೆ ಹರಿಸಿಬೋಳದು. ಕುರುಕುಲ ಸಿಂಹಾಸನದ ಛಲವ ಬಿಡದೆ ಸೌರವಿಯೇ ಕೈಕರೆ ಹರಿಸಿಬೋಳದು. ಸಾಟಿ ಇರುವರ ಎನಗೆ ಸಾಟಿ ಇರುವರತೆ. ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ಪಾಂಡವರು ರಾಜ್ಯ ಕೋಸಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿದ್ದ. ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ಅನಾಗಿರ್ಗಂತೆ ವಾಸ ಮಾಡಿ ಕಂದಿದ್ದ ಅವರ ಧೈರ್ಯವು ಎಷ್ಟೊಂದು ಹೆಚ್ಚಿತು ನೋಡಿದಿರಾ? ದುರ್ಯೋಧನ ರಾಧ
ದುಡುಕುವುದೇ ನಿಚಿತ ದುರ್ಯೋಧನ ದುಡುಕುವುದೇ ನಿಚಿತ ದುರ್ಯೋಧನ ಎಡು ನುಡಿ ಮನದಲ್ಲಿ ಬಿಡು ಬಿಡು ನೀನು ಎಡು ನುಡಿ ಮನದಲ್ಲಿ ಬಿಡು ಬಿಡು ನೀನು ದುಡುಕುವುದೇ ನಿಚಿತ ದುರ್ಯೋಧನ ಹರಿಯ ಭಕ್ತರುಣಿ ಪರಿಯನಿಯ ಸಗಲು ಹರಿಯ ಭಕ್ತರುಣಿ ಪರಿಯನಿಯ ಸಗಲು ತಿರಿಯದು ಪಾಪಡು ಪರಿ ಕದಿಸಿ ಸಿರಿಯದು ಪಾಪಡು ಪರಿ ಕದಿಸಿ ದುಡುಕುವುದೇ ನಿಚಿತ ದುರ್ಯೋಧನ ಎಡು ನುಡಿ ಮನದಲ್ಲಿ ಬಿಡು ಬಿಡು ನೀನು ಎಡು ನುಡಿ ಮನದಲ್ಲಿ ಬಿಡು ಬಿಡು ನೀನು ದುಡುಕುವುದೇ ನಿಚಿತ ದುರ್ಯೋಧನ ದುರ್ಯೋಧನ ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಲೇಬೇಕು. ನೀನು ಕೊಡದೆ ಹೋದರೆ ಘೋರ ಯುದ್ಧಕ್ಕೆ ಆಹ್ವಾನ ಕೊಟ್ಟಂತಾಗುವುದು. ತಾತ ಯುದ್ಧವೇ ಯುದ್ಧ ತಾತ ನನ್ನ ಬಳಿ 11 ಅಕ್ಷೈನ್ಯ ಸೈನ್ಯವಿರುವುದು. ಅದರ ಹಿಡಿಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಆನೆ ಕಾಲಿಗೆ ಬಾಳೆಹಣ್ಣು ಸಿಕ್ಕಿದಂತೆ ನಜ್ಜುಗುಜ್ಜಿ ಆಗೋರು. ಅದನ್ನು ನೀವು ಕಾಣೋ ದುರ್ಯೋಧನ ಆಚಾರ್ಯರೇ. ಕುರುಪತಿಯನೇ ಕೇಳೋ ಮನವೇ ಧರ್ಮದ ಪರಿಯ ಕುರುಪತಿಯನೇ ಕೇಳೋ ಮನವೇ ಧರ್ಮದ ಪರಿಯ ಪರಮಾವಗೆ ಪರಮಾವಗೆ ನಿರ್ಧಾರ ಸೇರುವ ದುರ್ಯೋಧನ ಪಾಂಡವರು ದ್ರೋಹ ಎನ್ನಿಸಬೇಡ ದುರ್ಯೋಧನ ಆಚಾರ್ಯರೇ ಪಾಂಡವರು ದ್ರೋಹ ಎನ್ನಿಸಬೇಡ ಪರಮ ಪುರುಷನವಗೆ ಪರಮ ಪುರುಷನವಗೆ ನಿರ್ಧಾರ ಗುರುಪತಿಯನ್ನೇ ಕೇಳೋ ಪರವೇ ಧರ್ಮದ ಪರಿಯ ಪರಮ ಪುರುಷನವಗೆ ಪರಮ ಪುರುಷನವಗೆ ನಿರ್ಧಾರ ದುರ್ಯೋಧನ ಉತ್ತಮವಾದ ಚಂದ್ರಕುಲದಲ್ಲಿ ಜನಿಸಿ ಅಧರ್ಮ ಬಾಹಿರನಾಗಬೇಡ. ಆ ಪಾಂಡವರು ನೀವು ಬಾಲ್ಯದಿಂದಲೂ ಜೊತೆಯಾಗಿ ಆಟವಾಡಿ ಬೆಳೆದವರಲ್ಲವೇ? ಅವರಿಗೂ ಕೂಡ ಅರ್ಧ ರಾಜ್ಯವನ್ನು ಕೊಡುವುದು ನನ್ನ ಮನಸ್ಸಿಗೆ ಸಮಾಧಾನಕರ. ಆಚಾರ್ಯರೇ ಸಮಯದ ಸಂದರ್ಭವನ್ನು ಅರಿದರೆ ನಿಮಗೆ ಹೃದಯವು ಕಂಪಿಸುವುದು. ಆ ಪಾಂಡವರಿಗೆ ಯಾಕೆ ವೇಳಬಲ್ಲಿರಿ? ಸಹೋದರ ದುಶ್ಯಾಸನ ಅಗ್ರಜ ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪಕನ ಯಾರು? ಅಗ್ರಜ ಅಂಗರಾಜನಾದ ಕರ್ಣನಿಲ್ಲವೇ? ಸುಯೋಧನ, ಪಾಂಡವ ವಿಚಾರದಲ್ಲಿ ಹೇಳುವುದೇನಿದೆ?
ಕಾಳವಿ ಸ್ವಯಂಭ ಧನಸನ್ನು ಹಿಡಿದುಕೊಂಡು ಅವರ ನಾಶಕ್ಕಾಗಿ ಸಮಯವನ್ನೇ ನಿರೀಕ್ಷಣೆ ಮಾಡುತ್ತಿರುವೆನು. ಬಲ ಬಲ ಮಿತ್ರ, ಬಹಳ ಚೆನ್ನಾಗಿ ಹೇಳಿದೆ. ನೀನಿನ್ನು ಕುಳಿತುಕೋ. ಸೆಹಂದವ, ನಿನ್ನ ಪರಾಕ್ರಮವನ್ನು ತಿಳಿಸು. ದುರ್ಯೋಧನ ಪರಾಕ್ರಮ ಹಿರಿಯ ತಿಳಿಯದು. ಭೂತವಾರ ಮುಂದೆ ತಾರಾಗಿನ ಪ್ರತಿಭೆಯು ಏಲವದೆ ಆ ಪಾಂಡವ ರಾಸಕ್ಕಾಗಿ ನಾನು ನಿಲ್ಲಲಿರುವುದು. ಬಲ ಬಲ ಸೆಹಂದವ, ಬಹಳ ಚೆನ್ನಾಗಿ ಹೇಳಿದೆ. ನಿನ್ನ ಪೀಠದಲ್ಲಿ ಅಲಂಕರಿಸು. ಸಹೋದರ ದುಶ್ಯಾಸನ, ನೀ ಇದಕ್ಕೆ ನಿನ್ನ ಪರಾಕ್ರಮವನ್ನು ತಿಳಿಸು. ಅಗ್ರಜ ಪಾಂಡವರು ಕೂಡಿ ಬಾಳುವುದು ಬೇಗ ಬೇಗ ಬಲು ದೇವರವ. ಪಾಂಡವರು ಕೂಡಿ ಬಾಳುವುದು ಬೇಗ ಬೇಗ ಬಲು ದೇವರವ. ಬೇಡ ಬೇಡ ಬಲು ದೇವರವ, ಬೇಡ ಬೇಡ ಬಲು ದೇವರವ. ಅದು ಬರೆಯದು ಗಾಡಿಗೋಗಲೇ, ಅದು ಬರೆಯದು ಗಾಡಿಗೋಗಲಿ. ಪಾಂಡವರ ಪಕ್ಷವಾಗಿ ಮಾತನಾಡುತ್ತಿರುವ ಈ ದ್ರೋಹಿಗಳು ನಮ್ಮ ಸಭೆಯಲ್ಲಿರುವುದೇ ಬೇಡ. ಬಲಾರ ವ್ಯಾಘ್ರಗಳನ್ನು ಕೆಣಕಿ ಹರಿಗಳಂತ ಜೀವಿಸುದುಂಟೆ. ಬಲ ಬಲ ಸಹೋದರ, ಬಹಳ ಚೆನ್ನಾಗಿ ಹೇಳಿದೆ. ನೀನಿನ್ನು ಕುಳಿತುಕೋ. ಮಾವ, ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ದುರ್ಯೋಧನ ಯನಮನ್ ಹೋಗತವ, ಯನಮನ್ ಹೋಗತವ, ಯನಮನ್ ಹೋಗತವ, ತೇಳ್ವೆ ತೇಳ್ವೆ. ಓಹೋ ಮಾವ, ಯನಮನ್ ಹೋಗತವ, ಯನಮನ್ ಹೋಗತವ, ಯನಮನ್ ಹೋಗತವ, ತೇಳ್ವೆ ತೇಳ್ವೆ ತೇಳ್ವೆ.
ಯನ ಮನ್ ಹೋಗತವ ಯನ ಮನ್ ಹೋಗತವ ಬೇಡ್ವೆ ಬೇಡ್ವೆ ದುರ್ಯೋಧನ, ನಿನ್ನ ಹೇಳಿಕೆಗಾಗಿ ನಿನ್ನ ಸಂತೋಷಕ್ಕಾಗಿ ವೈರಿಗಳಾದ ಪಾಂಡವರ ವಿನಾಶಕ್ಕಾಗಿಯೇ ನಾನು ನಿನ್ನ ಜೊತೆಲಿರುವುದು. ಬಲ ಬಲ ಮಾವ, ಬಹಳ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಪೀಠದಲ್ಲಿ ಅಲಂಕರಿಸಿ. ನಿನ್ನೆ ಕಣ್ ಹೇಳು ಏನೇ ದುರ್ಯೋಧನ ಕುಶಲವೇ? ಯಾರು? ವಿದುರ. ವಿದುರ, ನನ್ನ ಕುಶಲ ಸೇವೆಯನ್ನು ನೀನೇನು ಕೇಳಬೇಕಾದಿಲ್ಲ. ನೀನು ಬಂದ ಸಮಾಚಾರವೇನು ತಿಳಿಸು. ದುರ್ಯೋಧನ, ಶ್ರೀಕೃಷ್ಣ, ನಿನ್ನ ಸಭೆಗೆ ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವರು. ಕೃಷ್ಣನು ಬರಲಿ. ರಾಜೋದು ರಾಜನಾದ ಪರಮ ಶ್ರೇಷ್ಠನಾದ ನಾನಿರುವಲ್ಲಿ ನನ್ನ ಅರಮನೆಗೆ ನೇರವಾಗಿ ಬರದೆ ಅವನ ಹುಟ್ಟುಗುಣಕ್ಕೆ ಅನುಸಾರವಾಗಿ ಈ ದಾಸಿ ಪುತ್ರನ ವಿದುರನ ಮನೆಗೆ ಹೋಗಿದನಂತೆ. ದುರ್ಯೋಧನ, ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗೋಸ್ಕರ ಬರುತ್ತಿಲ್ಲ. ಇದರ ರಾಜಾದಿರಾಜನಾದ ನಾನು ಈ ರಾಜ್ಯದ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯ ಅಧೀನವಾಗಿರುವುದು ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ರೋಗಿಗಳಿಗೆ ಅಪ್ಪತ್ತವು ರುಚಿಸುವಂತೆ ಪಥ್ಯವು ರುಚಿಸುವುದಿಲ್ಲ. ನಿನಗೆ ಮರಣವು ಇನ್ನಿತ್ತಲೇ ಆಗಿರುವುದಿಂದಲೇ ನಿನಗೆ ಬುದ್ಧಿಯು ವಿಕಲ್ಪವಾಗಿರುವುದು. ಯೋಚಿಸು ನೋಡು ದುರ್ಯೋಧನ. ಇದರ ವೀರರಿಂದ ಪರಿಯುಕ್ತನಾದ ನಾನು ಈ ರಾಜ್ಯದ ವಿಚಾರವನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಹೋದರ ದುಶ್ಯಾಸನ ಸಹನೆಯಿಂದ ಸುಮ್ಮನಿದ್ದರೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಸಭೆಯಿಂದ ಹೊರದೂಡು. ವಿದುರ, ವಿದುರ ಸದರದಿಲ್ ತೊಡಿಸಿ ಮದರದಿರಲ ವಿದುರ ಸದರದಿಲ್ ಕರೆದ ಸಭೆಯನ್ನು ನಿನ್ನು ಜರಿದು ಈ ಕೌರವನ ಕರೆದ ಸಭೆಯನ್ನು ನಿಂತು ಜರಿದು ಕೌರವನ ನುಡಿಯುವುದಾದರೆ ಗೊತ್ತಿಕೊಂಡು ಈಗಲೇ ನುಡಿಯುವುದಾದರೆ ಗೊತ್ತಿಕೊಂಡು ಈಗಲೇ ಹೊರದಿರಲ ವಿದುರ ಸದರದಿಲ್ ತೊಡಿಸಿ ಮದರದಿರಲ ವಿದುರ ಸದರದಿಲ್ ಪುಲಿಯ ಗರ್ಭವ ಭೇದಿಸುವ ತೆರದಿ ಕಬ್ಬಲಿಯ ಮಗ ನೀನು ಪರದೇಶಿ ಪುಲಿಯ ಗರ್ಭವ ಭೇದಿಸುವ ತೆರದಿ ಕರುವೈರಿ ಪಾಂಡವರ ಮರವಹಿಸಿ ಚಲರಂಗ ಮಲ್ಲ ಕುರುದೊರೆಯ ಧಿಕ್ಕರಿಸಿ ಕರುವೈರಿ ಪಾಂಡವರ ಮರವಹಿಸಿ ಚಲರಂಗ ಮಲ್ಲ ಕುರುದೊರೆಯ ಧಿಕ್ಕರಿಸಿ ಒದರದಿರಲ ವಿದುರ ಸದರದಿಲ್ ನುಡಿಸಿ ಒದರದಿರಲ ವಿದುರ ಸದರದಿಲ್. ಇಲ್ಲವೋ ವಿದುರ, ಹೊರಡುವ ಈ ಸಭೆಯಿಂದ ಆಚೆಗೆ. ಕುಮಾರ, ಬರೀ ಪ್ರಭೆಯಿಂದಲೇ ತೆರೆದಿರು ಮನುಜನೆ ಬರೀ ಪ್ರಭೆಯಿಂದಲೇ ತೆರೆದಿರು ಮನುಜನೆ ಪರಮಾತ್ಮನ ಜರಿದೋ ಜನನಕ್ಕೆ ಮುಂದಿನ ನಿನಗಾರಿರುವರು ಜನನಕ್ಕೆ ಮುನ್ನ ನಿನಗಾರಿರುವರು ಜನನಕ್ಕೆ
ನನಗೆ ಮುನ್ನ ನಿನಗಾರಿರುವುದು ನಿನಗಾರಿರುವುದು ಕೇಳೋ ಪುರಾತ್ಮ ಬರೀ ಬೆಳೆಯಿರಲಿ ಕೆಳದಿರು ಮನುಜನು ಪರಮಾತ್ಮನ ಜರಿಗೋ. ಕುಮಾರ, ನನ್ನನ್ನು ಸಭೆಯಿಂದ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನೀತಿಯನ್ನು ಹೇಳೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವೆಯಲ್ಲ, ನಿನ್ನ ನಾಲಿಗೆ ಸಿಳಿ ಹೋಗಬಾರದೆ ಎಂದಾದರೂ ನಿನ್ನ ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ. ಕೇಳು, ಹಿಂದೆ ನೀನು ದ್ರೌಪದಿಯ ವಸ್ತ್ರ ಆಭರಣ ಮಾಡುವ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹಾರಿಸಿಕೊಳ್ಳುವಾಗ ಅದನ್ನು ತಡೆಗಟ್ಟಬೇಕೆಂದು ರಕ್ಷಿಸಿಕೊಂಡಿದ್ದ ಈ ಶಿವಧನಸ್ಸನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು. ದುರ್ಯೋಧನ, ವಿದುರರನ್ನು ಪರಿಹಾಸಕ್ಕೆ ಹೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಮಿತ್ರ, ಇವನ ಗೊಡ್ಡು ಬೆದರಿಕೆಗೆ ನೀನು ಬೆದರಿದೆಯಾ? ಈಗ ಎಲ್ಲರೂ ಕೇಳಿರಿ. ದುಶ್ಯಾಸನ, ಸೇಂದವ, ಸಗುನಿ, ಕೃಷ್ಣನು ಬರುವ ಹೇಳಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಆದರೆ ಕೂಡಲೇ ಸಭೆಯಿಂದ ಹೊರದೂಡಬೇಕಾಯಿತು. ಎಚ್ಚರ! ಸಹೋದರ ದುಶ್ಯಾಸನ ನಮ್ಮ ಸೈನ್ಯಾಧಿಕರ ಪಟ್ಟಿಯನ್ನು ಸಿದ್ಧಪಡಿಸುವಂತೆ ಹೇಳಿದನಲ್ಲ, ಸಿದ್ಧವಾಗಿರುವುದೇ? ಅದನ್ನು ತೆಗೆದುಕೊಂಡು ಬಾ. ಕೃಷ್ಣನು ಬರುವ ಹೇಳೇಲಿ ನಾನು ಅದನ್ನೇ ನೋಡಿ ಕುಳಿತಿರುವೆನು. ಅಗ್ರಜ, ತೆಗೆದುಕೊಳ್ಳಿ. ಭೀಷ್ಮ, ದ್ರೋಣಾದಿಗಳೇ, ನಿಮಗೆ ಮಂಗಳವಾಗಲಿ. ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿಮೀರಿದೆ. ಭೀಷ್ಮ, ದ್ರೋಣಾದಿಗಳು ಎದ್ದು ನಿಂತು ತಲೆಬಾಗಿ ನಮಸ್ಕರಿಸುತ್ತಿರುವಾಗ ಹಾ ದ್ರೋಹಿಯು ಕಣ್ಣೆತ್ತು ಸಹ ನೋಡದೆ ಕುಳಿತಿನವನಲ್ಲ. ಇರಲಿ, ನನ್ನ ಪಾದದಿಂದ ಒಂದು ಸಾರಿಯನ್ನು ಭೂಮಿಯನ್ನು ಮುಟ್ಟಿ ತಾನಾಗೆ ಬಂದು ನನ್ನಾಗಿ ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ಯೋಗಮಾಯಿ, ಜಾಗೃತಳಾಗು. ಬಾವ, ಚೇಚೆ, ಚಕ್ರವರ್ತಿ ಸಾರ್ವಭೌಮನಾದ ನೀನು ನನಗೆ ಬಂದು ನಮಸ್ಕರಿಸಬಹುದೇ ಬಾವ? ನಾನೇ ನಿನ್ನ ಬಳಿಗೆ ಬಾವ. ಕೃಷ್ಣ, ನಮಸ್ಕರಿಸಿದ್ದೆ ಎಂದು ಎಮ್ಮೆಳಗೊಳ್ಳಬೇಡ. ನೀ ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವುದೋ ಇಲ್ಲವೆಂದು ಪರೀಕ್ಷಿತನು ಅಷ್ಟೇ. ಬಂದಿದ್ದು ಆಯ್ತು, ಕುಳಿತುಕೋ. ಕೃಷ್ಣ, ನೀನು ಅನೇಕ ಗೋಪಿಕ ಸಿರಿಯರ ನರ್ತನವನ್ನು ನೋಡಿರುವೆಯಲ್ಲ, ಸ್ವಲ್ಪ ಮಟ್ಟಿಗೆ ನನ್ನ ಅರಮನೆಯ ನರ್ತನವನ್ನು ನೋಡು. ಸಹೋದರ ದುಶ್ಯಾಸನ ನರ್ತಕಿಯರನ್ನು ಬರಮಾಡು. ಯಾರು ನರ್ತಕಿಯರನ್ನು ಬರಮಾಡಿ. ಮಾನಿಟ್ರು, ಕರುನಾಳು ಕುರುಭೂಪ ರಾಜೇಶ್ವರ, ಕರುನಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುನಾಳು ಕುರುಭೂ ರಾಜೇಶ್ವರ.
ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾತ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾತ ಸೋದರ ಮಾವನ ಇದದಿ ಚತುರ ಸೋದರ ಮಾವನ ಇದದಿ ಚತುರ ಸೋದರ ಮಾವನ ಇದದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗ ಬಲ್ಲರ ಬಲ್ಲ ಬಲೆ 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 ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗ ಬಲ್ಲರ ಬಲ್ಲ ಎಲ್ಲವ ಬಲ್ಲವ ಈ ಜಗ 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 ಬಲ್ಲ ಬಲೆ ಬಲೆ ಎಲ್ಲವ ಬಲ್ಲವ ಈ ಜಗಮಲ್ ಎಲ್ಲವ ಬಲ್ಲವ ಈ ಜಗಮಲ್ ಎಲ್ಲವ ಬಲ್ಲವ ಈ ಜಗಮಲ್ ಕರುಣಾಳು ಕುರುಗೋಪ ರಾಜೇಶ್ವರ ಕರುವಂಶ ಕುಲತಿಲ ಮಕುಟೇಶ್ವರ ವೀರ ಕರುಣಾಳು ಕುರುಗೋ ರಾಜೇಶ್ವರ ನೀಲವರ್ಣಧಾರಿ ಚೆಲುವ ಕೊಳಲನಾದಕ್ಕೆ ಜಗವನೆಲ್ಲ ಮರುಳುಗೊಳಿಪ ನೀಲವರ್ಣಧಾರಿ ಚೆಲುವ ಕೊಳಲನಾದಕ್ಕೆ ಜಗವನೆಲ್ಲ ಮರುಳುಗೊಳಿಪ ಹರಿ ಶ್ರೀಹರೇ ಸಾಕು ಮತ್ತೊಮ್ಮೆ ಹೇಳಿರಿ ಮತ್ತೊಮ್ಮೆ ಹೇಳಿರಿ
ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗನದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗನದಾರಿ ಇವನಿಗೆ ಸಾಟಿ ಯಾರಿಗರಿಲ್ಲ ಇವನಿಗೆ ಸಾಟಿ ಯಾರಿಗರಿಲ್ಲ ಇವನಿಗೆ ಸಾಟಿ ಯಾರಿಗರಿಲ್ಲ ಇವನಿಗೆ ಸಾಟಿ ಯಾರಿಗರಿಲ್ಲ ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಕೌರವೇಶ್ವರ ಭಲೆ ಭಲೆ ರತೆಗೆ ಕುರುವಂಶ ಕುಲತಿಲಕ ಕೌರವೇಶ್ವರ ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕರುನಾಳು ಕುರುಭೂಪ ರಾಜೇಶ್ವರ 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 ಭಲೆ ಭಲೆ ನರ್ತಕರಿಗೆ ನರ್ತಕಿಯರನ್ನು ಸಕ್ಕ ಬಹುಮಾನವನ್ನು ಕೊಟ್ಟು ಕಳಿಸು. ಆಗಲಿ ಮಹಾಪ್ರಭು, ಬೆಳಗ್ಗೆ ಕೊಡೋಣ. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ಹೋಗುವುದರ ಜೊತೆಗೆ ನೀನು ಒಪ್ಪುವುದಾದರೆ ನಿನಗೆ ಒಂದು ಸಂತೋಷಕರಾದ ವಿಷಯವನ್ನು ತಿಳಿಸಲು ಇಲ್ಲಿಗೆ ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಹೇಳು. ಬಾವಾ, ನಾನು ರಾಜ್ಯದ ವಿಚಾರವಿಲ್ಲದಿದ್ದರೆ ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಆ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಹವ ರಾಜ್ಯವ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಹವ ರಾಜ್ಯವ. ಛಲವನ್ನು ಬಿಡನನ್ನು ಕಲ್ಲುತ್ತದೆ ಛಲವನ್ನು ಬಿಡನನ್ನು ಕಲ್ಲುತ್ತದೆ ಛಲವ ಗಳಿಸಿ ಗಣಮುಗಯನ್ನ ಛಲವ ಗಳಿಸಿ ಗಣಮುಗಯನ್ನ ಕೊಡುವುದೆಲ್ಲವೂ ರಾಜ್ಯವ. ಮಾತೆ ದುರಂತರಿದು ಕೊಡುವುದೆಲ್ಲವೂ ರಾಜ್ಯವ. ಪಾಂಡು ನನ್ನೊಡನೆ ಹೆದ್ದವ. ಆ ಪಾಂಡು ನಂದರು ನನ್ನೊಡನೆ ಹೆದ್ದವ. ಮಾಡಿ ಗೆಲ್ಲಲಿರಗ ತೀರ ಸ್ವದೆ ಅದು ಗೆಲ್ಲಲಿರಗ ತೀರ ಸ್ವದೆ ಕೊಡುವುದಲ್ಲವೋ ರಾಜವ. ಕಡೆಯ ಮಾತಿರುವುದು ಕೊಡುವುದಲ್ಲವೋ ರಾಜವ. ಕೊಡುವುದಲ್ಲವೋ ಕೊಡುವುದಲ್ಲವೋ ರಾಜ್ಯವ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಯಾಚನೆಯಿಂದಲ್ಲ, ಸಾಹಸದಿಂದ. ಆ ಪಾಂಡವರು ಸಾಹಸಿಗಳೇ ಆದರೆ ಅದು ರಣರಂಗದಲ್ಲಿ ಪಡೆದುಕೊಳ್ಳಲಿ. ಕುರುರಾಜ, ಜ್ಞಾತಿಗಳೊಡನೆ ಶಾಂತಿಯಿಂದಿರಬೇಕಾದ ಧರ್ಮನಂದನ, ಸಾವಿರಾನೆ ಬಲವುಳ್ಳ ರುದ್ರಾಂತ ಸಂಭೂತನಾದ ಭೀಮಸೇನ, ಪರಶಿವರೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಅರ್ಜುನ, ಮೂರು ಲೋಕದ ಗಂಡ, ಇನ್ನು ಮಾದ್ರಿ ಕುಮಾರ್, ಇವರುಗಳ ಪರಾಕ್ರಮವು ನಿನ್ನ ನೆನಪಿನಲ್ಲಿರಲಿ. ಕೃಷ್ಣ, ಧರ್ಮರಾಯನು ಕೈಲಾಗದ ಹೇಡಿ, ಹೊಟ್ಟೆ ಬಾಕ ಭೀಮ, ನಪುಂಸಕ ಅರ್ಜುನ, ನಕುಲ ಸಹದೇವರು ಇನ್ನೂ ಚಿಕ್ಕ ಹುಡುಗರು. ಅವರ ಪರಾಕ್ರಮವು ಗೋಪಾಲಕನಾದ ನಿನಗೆ ಅತಿಶಯವಲ್ಲದೆ ಭೂಪಾಲಕನಾದ ನನಗೆ ಅತಿಶಯವಲ್ಲ. ಲಾಲಿಪುದುರುಮಿ ಪುಲುಕಿತ ಮಾರೆ
ಲಾಲಿಪುದು ರೂಪಿ ಕುರುಪಿತ ಮಾರೆ ನಂದ ಗೋಪಾಲನ ಅಭಿನಂದನೆಯ ಬಾವಾ ಕೃಷ್ಣ ನಾಡು ನಾಡೆಂದು ಕೂಡಿ ಒಡೆದಾಡಿ ನಾಡು ನಾಡೆಂದು ಕೂಡಿ ಒಡೆದಾಡಿ ನಾಡು ನಾಡೆಂದು ಕೂಡಿ ಒಡೆದಾಡಿ ನಾಡು ನಾಡೆಂದು ಕೂಡಿ ಒಡೆದಾಡಿ ಹರಿವರಕ್ಕವ ನೋಡಿ ಬಿಸುಸುಯ್ಯ ಬೇಡಿ ಹರಿವರಕ್ಕವ ನೋಡಿ ಬಿಸುಸುಯ್ಯ ಬೇಡಿ ಲಾಲಿದು ರೂಪಿ ಕುರುಪಿತ ಮಾರೆ ನಂದ ಗೋಪಾಲನ ಅಭಿನಂದನೆಯ ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ಬಾವಾ ಗೌರವೇಶ್ವರ ಕೃಷ್ಣ ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ಗುರುಕುಲ ದೇಣಿಗೆ ಕೊಂಡಾಡಿರಿ ಬಾವಾ ಕೃಷ್ಣ ಗುರುಕುಲ ದೇಣಿಗೆ ಕೊಂಡಾಡಿರಿ ಲಾಲಿಪುದು ರೂಪಿ ಗುರುಪಿತ ಮಾರೆ ನಂದ ಗೋಪಾಲನ ಅಭಿನಂದನೆಯ ಕುರುರುದ್ದರೆ ಪರಮ ಪೂಜ್ಯರಾದ ಆಚಾರ್ಯರೇ ಕೌರವ ಪಕ್ಷಿಯರೇ ವೃದ್ಧರೇ ಈ ದಿವಸ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಉಪೇಕ್ಷೆ ಪಕ್ಷಪಾತ ಅಸಂಬಂಧ ಪ್ರಲಾಪ ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಆ ರೀತಿ ತೀರ್ಪು ಕೊಡದಿದ್ದರೆ ಮುಂದಾಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಯೋಚಿಸಿ ನೋಡಿ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾ ಸದಸ್ಯರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದ್ದೀರಲ್ಲವೇ? ಕುಮಾರ, ನೀವು ಆ ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದ ಇರುವುದು ನಿಮಗೆ ಸಮರ್ಥ ಕುಲವಂಶಿಕರಾದ ನಿಮಗೆ ಶ್ರೇಯಸ್ಸಾಗುವುದು.
ಬದ್ದಿಂದ ಬರ್ಸಿಲ್ಲ. ಲಾಲಿಸುತ್ತಾರಲ್ಲ ಈ ತನಗಲ ಅರಿಯದು ಮೆತ್ತನ ಎಡೆತಗಲ ಪರ ಪಾಂಡೋ ತನೋ ಜರ ಜರೆಯ Kayasidaani palapano tanodara Kayasidaani palapano tanodara Kayasidaani palapano tanodara Jalayo Vishwane Sukarinda Balo Jalayo Vishwane Sukarinda Balo Lali Sutarala Ikeda Tanagala Arirano Netana Ladetagala Duryodhana ಶ್ರೀಕೃಷ್ಣ ಸಂದೇಶವು ಪಿತಾಮಹ ಭೀಷ್ಮರ ಉದ್ದೇಶವು ನನ್ನ ಆದೇಶ ಒಂದೇ ಆಗಿದೆ. ಇನ್ನಾದರೆ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧ ಜನನಿ ಜನಕನಿಗೆ ಸಂತೋಷ ಉಂಟು ಮಾಡು ಕುಮಾರ. ದುರ್ಯೋಧನ ಯೋಚಿಸು, ನಿಧಾನವಾಗಿ ಆಲೋಚಿಸು. ಈ ವಿದುರನು ನನಗೆ ಉಪದೇಶ ಮಾಡುವುದರಲ್ಲಿ ಇವನು ಒಬ್ಬನು. ಇದರ ನಡೆಯಲಿ ನಿನ್ನ ಅರಣ್ಯ ರೋದನ. ಏನು? ನನ್ನ ರೋದನವು ಅರಣ್ಯ ರೋದನವೇ? ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೇನು ಮಾಡಲಿಲ್ಲ, ಕೆಡುವವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ವಿವೇಕಿಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಈ ರಾಜ್ಯವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದರ ಸುಮ್ಮನೆ ಮಾತನಾಡುತ್ತಿರಬೇಡ. ಈ ಮಾತನ್ನು ಪಾಂಡವರಿಗೆ ಯಾಕೆ ಹೇಳಬಲ್ಲೆ? ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಂಕಾರದ, ದುರ್ಸಾವಾಸದ, ದುರಾಸೆಯದ, ದುರಾಗ್ರಹದ, ದುರಾಭಿಮಾನ. ಯೋಚನೆ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ಹೋಗ್ತಾವ. ನಾನು ಇದನ್ನು ಮೊದಲೇ ಬಲ್ಲೆನು. ಏನು ಹೇಳಿದೆ ಕೃಷ್ಣ? ನಮ್ಮದು ದುರಾಂಕಾರದ, ದುರಾಗ್ರಹದ, ಉತ್ಸಾವಾಸದ, ದುರಾಸೆಯದ, ದುರಾಭಿಮಾನವೇ? ಬಲೆ ಬಹಳ ಚೆನ್ನಾಗಿ ಹೇಳಿದೆ. ಆಗಲ್ಲ, ಕೇಳು ಕೃಷ್ಣ, ಹೇಳುವೆನು ಕೇಳು. ಲೋಕೈಕ ವೀರನಾದ ಈ ಕೌರವನನ್ನು ವಧಿಸಬೇಕೆಂದಲ್ಲವೇ ಆ ನಿನ್ನ ಭೀಮ? ಅದು ದುರಾಂಕಾರ. ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದಲ್ಲವೇ ಆ ನಿನ್ನ ಪಾತ್ರ? ಅದು ದುರಾಗ್ರಹದ. ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂಥ ಕಪಟಿ ಸ್ನೇಹ ಮಾಡಿರುವಲ್ಲವೇ ಆ ಪಾಂಡವರು? ಅದು ದುಸ್ಸಾವಾಸ. ನಾವೇ ಸಮರ್ಥರೋ, ನಾವೇ ಜಯಿಸಿರೆ ಎಂದು ಹೆಮ್ಮೆಗೊಳ್ಳುತ್ತಿರುವಲ್ಲವೇ ಆ ನಿನ್ನ ಪಾಂಡವರು? ಅದು ದುಸ್ಸಾವಾಸ. ನಾವೇ ಸಮರ್ಥರು, ನಾವೇ ಜಯಿಸಿರೆಂದು ಹೆಮ್ಮೆಗೊಳ್ಳುತ್ತಿರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಸೆಯ. ಯಾರು ಏನು ಹೇಳಿದರು ಈ ಕೌರವ ನಿರ್ಧಾರವು ಚಲಿಸದು, ಚಲಿಸಕೂಡದು, ಚಲಿಸಲಾರದು. ಸುಮ್ಮನೆ ಕಂಠ ಚಾವಣಿಯಿಂದ ಪ್ರಯೋಜನವಿಲ್ಲ. ಸುಮ್ಮನೆ ಹೊರಟು ಹೋಗು. ಕೃಷ್ಣ, ಏಕೆ ಬಂದೆ ಬೊಗಳುಗ ನೀನು? ಏಕೆ ಬಂದೆ ಬೊಗಳುಗ ನೀನು? ಸಾಕು ನಿಲ್ಲಿಸೋ ಮಾಧವ, ಸಾಕು ನಿಲ್ಲಿಸೋ ಮಾಧವ. ದುಷ್ಟ ಪಾಂಡವನ ಕುಂಠಿತ
ಬಗಲುವೆ ನೀನು ಸಾಕು ನಿಲ್ಲಿಸೋ ಮಾಧವ. ಅಣ್ಣನ ಮಾತುಗಳು ನನಗೊಪ್ಪಿದವು. ಕೃಷ್ಣ, ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ. ಧರ್ಮ ದುರೀನ ದುರ್ಯೋಧನನು, ಧರ್ಮ ದುರೀನ ದುರ್ಯೋಧನನು, ಸತ್ಯವನ್ನಿಸುವ ಆ ಪಾಂಡೋದನೆಯರು, ಸತ್ಯವನ್ನಿಸುವ ಆ ಪಾಂಡೋದನೆಯರು, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ. ನ್ಯಾಯವಿಲ್ಲದ ರಾಜವ ಪವನಿಸುವ, ನ್ಯಾಯವಿಲ್ಲದ ರಾಜವ ಪವನಿಸುವ, ಕಪಟ ನಾಟಕ ಸೂತ್ರಧಾರಿ, ನ್ಯಾಯವಿಲ್ಲದ ರಾಜವ ಪವನಿಸುವ, ಕಪಟ ನಾಟಕ ಸೂತ್ರಧಾರಿ, ಹಠವಂತರು ನಾವು ದಿಟವಿದು ನೀ ಕೇಳು, ಹಠವಂತರು ನಾವು ದಿಟವಿದು ನೀ ಕೇಳು, ಪಕ್ಷಪಾತವ ಎಸಗದೆ ನೀ ಹೋಗು, ಪಕ್ಷಪಾತವ ಎಸಗದೆ ನೀ ಹೋಗು, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ. ರಾಜೇಂದ್ರ, ಸಂಧಿ ಅಂತಿಮ ಕಾಲದಲ್ಲಿ ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿರುವ ವೈದಿಕ ವೈರತ್ವಕ್ಕೆ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ? ಯದುಪತಿ, ನಿನ್ನ ಈ ವಾಸುದೇವ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಓಹೋ, ಮೇಲೆ ಮೀರಿತು. ಮದನ್ಮತರಾದ ನಿಮ್ಮೊಡನೆ ಮಾತನಾಡುವುದೇ ಲೇಸು. ಇದು ನಿನ್ನಲ್ಲಿ ಭಿಕ್ಷ ಬೇಡುವೆನು, ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನು ಯದುಪತಿ? ಪಾಂಡವರು ರಾಜಕೋಸಾದಿ ಕಳೆದುಕೊಂಡಿತ್ತು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೋಗಿತ್ತು ಅಧರ್ಮಕಾರವೇ? ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ.
ಯುದ್ಧದ ಸಲುವಾಗಿ ಸತ್ರೇನೆಂದಿಗೂ ಭಯಪಡಲಾರ. ದುರ್ಯೋಧನ, ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡು. ಕೃಷ್ಣ, 5 ಊರುಗಳೇಕೆ? ಹಿಂದೆ ಅವರು ಭಿಕ್ಷೆ ಬೇಡುತ್ತಿದ್ದ 50 ಊರುಗಳು ಸಿದ್ಧವಾಗಿರುವುದು. ಅಲ್ಲಿಗೆ ಹೋಗಲಿ, ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ನಮ್ಮ ಭೀಮಸೇನನು ಬಾಳ ಹೊರಟ, ಆತನಿಗೆ 1 ಗ್ರಾಮವನ್ನಾದರೂ ಕೊಡು. ವಾಸುದೇವ, ವಾಸುದೇವ, ನಿನ್ನ ಮನಸ್ಸಿನಲ್ಲಿ ಯುದ್ಧವನ್ನು ಕಂಪಲ್ಸಿಕೊಂಡು ಬಹಿರಂಗದಲ್ಲಿ ಸಂಧ್ಯಾ ಮಾತನಾಡುತ್ತಿರುವೆಯಾ? ನಿನ್ನ ಮಾಯ ನಾಟಕವನ್ನು ನಾನು ಹರಿಯದೆಂದು ಭಾವಿಸಿರೆಯಾ? ಭಾರತ ಭೂಮಿ ಸಜೈ ಜಯಿಸಿದುರಾತ, ಸಾಮಾನ್ಯ ದೂರ ಸಾಹಸತೆ ವಿರಾಜಿಸುವ ಸೋದರ ನಿರಾಕರಿಸಿದರೆ. ಭಾರತ ಭೂಮಿ ಸಜೈ ಜಯಿಸಿದುರಾತ, ಜಯಿಸಿದುರಾತ. ಕರೆಸಿಗನಿ ಅನುಜಾತರ, ಕರೆಸಿಗನಿ ಅನುಜಾತರ, ಕರೆಯಲ್ಲಿ ಜಾತಿ ಪಡಿ ಸುಖಿಯಾಗುವೀರ. ಧರೆಯಲ್ಲಿಂದು ಜಾತಿ ಪಡಿ ಸುಖಿಯಾಗುವೀರ. ಭಾರತ ಭೂಮಿ ಸತೆ ಜಯಿಸಿದುರಾತ, ಸಮಾನ ದೂರ ಸಾಹಸತೆ ವಿರಾಜಿಸುವ ಸೋದರ ನಿರಾಕರಿಸಿದರೆ. ಭಾರತ ಭೂಮಿ ಸತೆ ಜಯಿಸಿದುರಾತ, ಜಯಿಸಿದುರಾತ. ವೈರವನು ನೀಗಿ ಸೈರನೆಯ ತಾಳೆ, ಕೃಷ್ಣ, ವೈರವನು ನೀಗಿ ಸೈರನೆಯ ತಾಳೆ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಮರಗುಣ ಇದನೇನಿದೆ ಬಾವಾ. ಕೃಷ್ಣ, ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಮರಗುಣ ಇದನೇನಿದೆ ಕೋರೇದರಯ್ಯ. ಭಾರತ ಭೂಮಿ ಸಜೈ ಜಯಿಸಿದುರಾತ, ಸಾಮಾನ್ಯ ದೂರ ಸಾಹಸತೆ ವಿರಾಜಿಸುವ ಸೋದರ ನಿರಾಕರಿಸಿದರೆ. ಭಾರತ ಭೂಮಿ ಸಜೈ ಜಯಿಸಿದುರಾತ, ಜಯಿಸಿದುರಾತ. ಸ್ಥಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಭೀಷ್ಮ, ದ್ರೋಣ, ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಅನ್ಯಾಯ ಅತ್ಯಾಚಾರಗಳು ಪರಿವೃತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ದುರ್ಯೋಧನ, ಮಾವ, ಈ ದರ್ಪಿತ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸುವೆ? ಕೇಳಬಾರದು, ಕೇಳಬಾರದು. ಅಗ್ರಜ, ಇದು ಕೌರವನ ರಾಜಸಭೆ ಅಲ್ಲ, ಪಾಂಡುನಂದನ ಮಿತ್ರಕೂಟ. ಸಮಯ ದೊರೆತರೆ ರತ್ನ ದ್ರೋಹ ಚಿಂತನೆಗೂ ಎದುರತಕ್ಕವನಲ್ಲ. ಅಣ್ಣ, ಒಂದು ಕ್ಷಣವೂ ನಿಲ್ಲಲಾರದು. ಸೋದರ ದುಶ್ಯಾಸನ, ಈ ಶತ್ರುಗಳ ಮಧ್ಯ ನಮಗೇನು ಕೆಲಸ? ನಡೆ ಹೋಗೋಣ. ಆ ಜನ ಈ ಮದನನ್ನು ತಡೆಯುವುದು ಯಾರಿಲ್ಲವೇ? ಹೋಗು ಕುದಿಲ, ಗಾಂಧಾರಿಯನ್ನು ಕರೆದುಕೊಂಡು ಬಾ. ಆಗಬಹುದು ರಾಜೇಂದ್ರ. ಮಾತಾಡು, ಮಾತಾಡ. ಕುರುರುದ್ಧರೇ, ಈ ದುರ್ತರನ್ನು ದಮನ ಮಾಡಲವಲಾದರೆ ನಿಮ್ಮ ವಿಖ್ಯಾತ ವಂಶವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣು ಮುಂದೆ ನಡೆಯುತ್ತಿರುವ ಈ ಯುದ್ಧವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ದುರ್ಯೋಧನ, ದುಶ್ಯೋಧನ, ಶಕುನಿ ಈ ಮೂರರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿಯನ್ನೂ ಮಾಡಿಕೊಳ್ಳಿ. ಭಾರತ ವರ್ಷದ ವೀರ ಯೋಧರ ರಕ್ತವನ್ನು ಭೂಮಿಗೆ ಹರಿಸಲೇಕೆ? ಜ್ಞಾನ ಜ್ಯೋತಿಗಳೇ,
ನಿಧಾನವಾಗಿ ಆಲೋಚಿಸಿ. ವಾಸುದೇವ, ಈ ದುರ್ಮುಖನಾದ ಚಕ್ರವರ್ತಿಯ ವರ್ತನೆಯಿಂದ ನನ್ನ ಹೃದಯವು ಜ್ವಾಲೆಯಂತೆ ಉರಿತಿರುವುದು. ಆದರೆ ಏನು ಮಾಡಲಿ? ಅಂಧಕನು ದುರ್ಬಲವನ್ನು ಪರಾಜಿತನು. ಅಲ್ಲೇರಣ ಗಾಂಧಾರಿ ಅದಣ ಗಾಂಧಾರಿ ಬರ್ಮಾಡ್ರಪ್ಪ. ಮಾಡತಕ್ಕದ್ದು ಗಾಂಧಾರಿ ಪ್ರಾಣೇಶ್ವರ ಸ್ವಾಮಿ, ಮಾತಾ ಮೇರಿ ಓದನ. ಪ್ರಾಣೇಶ್ವರ ಗಾಂಧಾರಿ ಸ್ವಾಮಿ, ಮಾತಾ ಮೇರಿ ಓದನ. ಸ್ವಾಮಿ, ಗಾಂಧಾರಿ ಪ್ರಾಣೇಶ್ವರ ರಾಜ್ಯ ಲೋಪದಿಂದ ಉನ್ನತ ಪ್ರಿಯನಾದ ದುರ್ಯೋಧನಿಗೆ ಸಂಧಿಗೆ ಒಡಬಡಿಸುವ ಮಾಡುವ ಕಾರ್ಯವು ನಿನ್ನದು. ಹೋಗು ವಿದುರ, ದುರ್ಯೋಧನನ್ನು ಕರೆದುಕೊಂಡು ಬಾ. ಪ್ರಾಣೇಶ್ವರ, ಪುತ್ರ ಪ್ರೇಮದಿಂದ ಉನ್ಮತ್ತನಾದ ನೀವು ರಾಜ್ಯ ದಂಡವನ್ನು ಕುಮಾರನಿಗೆ ಒಪ್ಪಿಸಿ ಅಪರಾಧವನ್ನು ಮಾಡಿರುವುದು. ಆಗಲಿ ಸ್ವಾಮಿ, ನಿಮ್ಮಿಚ್ಛೆಯಂತೆ ಕುಮಾರನನ್ನು ಬರಮಾಡಿ ನಾನು ಮಾತನಾಡುತ್ತೇನೆ. ನೀವು ಸ್ವಲ್ಪ ಕುಳಿತುಕೊಳ್ಳುವಂತರಾಗಿ. ಯಾರು ನನ್ನನ್ನು ಕರೆಸಿದವರು? ಕುಮಾರ, ಅಮ್ಮ, ನಾನು ನಿನ್ನ ತಾಯಿ. ಮಾತೆಯ ಮಾತನು ಆಲಿಸು ಧೀರ. ಮಾತೆಯ ಮಾತನು ಆಲಿಸು ಧೀರ. ಧುರ ಧೀರನೆ ನೀ ಸ್ನೇಹದಿ ಬಾಳೈ. ಕಂದ, ನನ್ನ ಮಾತನ್ನು ಕೇಳು ಕುಮಾರ. ಧುರ ಧೀರನೆ ನೀ ಸ್ನೇಹದಿ ಬಾಳೈ. ತನಯ ಭಾರತ ಕುಲ ತಿಲಕ. ಓ ತನಯ ಭಾರತ ಕುಲ ತಿಲಕ.
ನಾನು ನಿನ್ನ ಹೆತ್ತ ತಾಯಿ. ಅನೇಕ ವ್ರತ ಉಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದೆ. ಎದೆಯ ರಕ್ತವನ್ನೇ ಬಸಿದು ನಿನ್ನನ್ನು ಸಲಹಿದೆ. ನಿನ್ನ ಕಣ್ಣಿನಿಂದ ಒಂದು ತೊಟ್ಟು ಕಂಬನಿ ಭೂಮಿಗೆ ಬಿದ್ದರು ನನ್ನ ದೇಹದ ರಕ್ತವೇ ನಷ್ಟವಾಯಿತೇನೋ ಎಂದು ಭಾವಿಸಿದ್ದಾಗೆ ನಾನು. ಕುಮಾರ, ಆಕಾಶಕ್ಕೆ ಅಂತರವಿರಬಹುದು, ಸಾಗರವೂ ಬತ್ತಬಹುದು, ಆ ನಕ್ಷತ್ರಗಳ ಎಣಿಕೆಯೂ ಇರಬಹುದು. ಆದರೆ ಈ ತಾಯಿಯ ಹೃದಯವು ಮಾನವ ಹೃದಯದ ಕೌಸ್ತುಭ ರತ್ನ. ನೀನಾ ರತ್ನವನ್ನು ಒಡೆಯಬೇಡಕಂದ. ನನ್ನ ಮಾತನ್ನು ಕೇಳು. ಆ ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸ್ನೇಹದಿಂದ ಬಾಳುವಂತವನಾಗು ಕಂದ, ಬಾಳುವಂತವನಾಗು. ಅಮ್ಮ, ಪುನಃ ಇದೇ ಮಾತು. ಸತ್ರಾಸುದ ಸ್ಥಾನದಲ್ಲಿ ರತಿಕರ ವೀರ ಘೋಷಣೆಯಲ್ಲಿ ತಿಳಿದರು ನಾನಿನ್ನೂ ಬರುವೆನು. ಕುಮಾರ, ಕುಮಾರ, ಸಮಯವಿಲ್ಲ, ಸಮಯವೇ ಇಲ್ಲ. ಮತಿ ಭ್ರಷ್ಟ ದುರಹಂಕಾರಿಯಾದ ನಿನಗೆ ಧರ್ಮಾಚರಣೆಗಳಿಗೆ ಸಮಯವೇ ಇಲ್ಲ. ಹೋಗು ಕುಮಾರ, ಹೋಗು. ಇಷ್ಟೊಂದು ಅಸಹನೆ ಉಳ್ಳವನಾದ ನೀನು ಹೇಗೆ ತಾನೇ ರಾಜ್ಯಭಾರವನ್ನು ಮಾಡಿದೆ? ಇಲ್ಲ ಇಲ್ಲ, ನೀನು ನಾಶ ಹೊಂದುವೆ. ಕೊನೆಗೆ ಈ ಕುರುಕುಲವೆಲ್ಲವೂ ನಾಶ ಹೊಂದುವುದು. ನಿನ್ನ ವೃದ್ಧಾಂತ ಶೋಕ ಸಾಗರದಲ್ಲಿ ಮುಳುಗುವರು. ನಾನೊಬ್ಬಳೆ ಅನನ್ಯಕತಿಗಳಾಗಿ ಹಾಳಾಗಿ ಕಟ್ಟಿದ ಈ ಕೆಟ್ಟ ಕಣ್ಣುಗಳಿಂದ ಈ ವಿಷಾದಮಯ ದೃಶ್ಯವನ್ನೆಲ್ಲ ಅನುಭವಿಸಬೇಕಲ್ಲ. ವಿಧಾತ, ಹೇ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನನ್ನು ಬರೆದಿರುವೆ ದೇವ, ಏನೇನನ್ನು ಬರೆದಿರುವೆ. ಅನರ್ಥವಾಯಿತು, ಅನರ್ಥವಾಯಿತು. ವಾಸುದೇವ, ಆ ದುರಾತ್ಮರು ನಿಮ್ಮನ್ನು ಬಂಧಿಸಬೇಕೆಂದು ಸಮಯವನ್ನೇ ನಿರೀಕ್ಷಣೆ ಮಾಡುತ್ತಿರುವರು. ವಿದುರ, ನಾನು ರಾಜದೂತನು. ರಾಜನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಲ್ಲವೇ? ವಾಸುದೇವ, ಆ ದುರುಳ ದುರ್ಯೋಧನ ಅಟ್ಟಹಾಸವು ಇಷ್ಟೊಂದು ಮಿತಿಮೀರಿ ಹೋಯಿತೇನು? ಆ ದುರ್ಯೋಧನ ಪರಿತ್ಯಾಗ ಮಾಡಿರುವುದಾಗಿ ಅಖಿಲ ಸಾಮ್ರಾಜ್ಯದಲ್ಲೆಲ್ಲ ಉದ್ಭವಿಸಲ್ಪಡಲಿ. ಪರಮಾತ್ಮ, ವಾಸುದೇವ, ಹೇ ಪಾಪಮಯವಾದ ಹೇ ಕೆಟ್ಟ ರಾಜಸಭೆಯಲ್ಲಿ ಕ್ಷಣ ಮಾತ್ರ ನಿಲ್ಲಬೇಡ ತಂದೆ. ದಯಮಾಡಿ ಇಲ್ಲಿಂದ ಹೊರಟು ಹೋಗು. ಗಾಂಧಾರಿ, ನನ್ನನ್ನು ಏತಕ್ಕೆ ಹಿಂಸಿಸುವೆ? ಭಗವಂತನು 7 ನೇತ್ರಗಳನ್ನು ಅಪಾದಿಸಿದನು, ಆಗಲೇ ಶಕ್ತಿ ನಾಶವಾಯಿತು. ಪರಮಾತ್ಮ, ಓ ಪಾಂಡುರಂಗ, ಪ್ರಭೋ ಮಾಧವ, ವೇಣುಗೋಪಾಲ, ರುಕ್ಮಿಣಿ ಲೋಲ. ವಾಸುದೇವ, ರಾಜಮಹಿಷಿ, ಓ ಪಾಂಡುರಂಗ, ಪ್ರಭೋ ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ. ನಿನ್ನಯ ಪಾವನ ಪಾದಗಳ ಮಹಿಮೆಯ ವರ್ಣಿಸಿ ಮಾತುಗಳ ಕಾಣೆನು ತಂದೆ ವಿಠಲ. ಓ ಪಾಂಡುರಂಗ, ಪ್ರಭೋ ವಿಠಲ, ಪ್ರಭೋ
ಹೊರಟು ಹೋಗು ದೇವ, ಹೊರಟು ಹೋಗು. ರಾಜಮಹಿಷಿ, ಸಾಮಾನ್ಯ ಒಬ್ಬ ದುರ್ಯೋಧನಿಗೆ ಇದರಿ ಇಲ್ಲಿಂದ ಪಲಾಯನ ಮಾಡಲಿ. ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಬಲ್ಲೆಯ. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮರುಳಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಭಯಗ್ರಸ್ತನಾಗಲಿ? ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು. ದಾನವ ವಿಜಯ ಯದುಪತಿಗೆ ಶತ್ರುಗಳ ಭಯವೇ, ಜಗತ್ ರಕ್ಷಕನಿಗೆ ಪರಪಕ್ಷದ ಪರಾಜಯವೇ, ಹೆಣ್ಣು ಗದಾ ಚಕ್ರಪಾಣಿಗೆ ಶತ್ರುಗಳ ಚಿಂತೆಯೇ. ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು. ದಯಮಾಡಿ ಇಲ್ಲಿಂದ ಹೊರಟು ಹೋಗು ದೇವ, ಹೊರಟು ಹೋಗು. ಹೇಳು ತಾಯಿ. ಆಗಲಿ ತಾಯಿ. ಈ ದಿನ ನಾನು ನಿನ್ನ ನಿನ್ನ ಸಲುವಾಗಿ ಪಲಾಯನ ಏಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆನು. ನಾನು ಯಾವ ಮಾತೃವಾಸೆಯಿಂದ ಇಲ್ಲಿಗೆ ಬಂದನು, ಅದು ದೀಪವನ್ನು ಮುಟ್ಟಿದ ಪತಂಗದಂತೆ ಕಂಠವು ದಿಗ್ಧಗಿತವಾಗಿರುವುದು. ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ನಾನು ದುರ್ಯೋಧನನ್ನು ನನ್ನ ಪ್ರಿಯ ಬಂಧು ಎಂದು ಆಲಂಗಿಸಲು ಇಲ್ಲಿಗೆ ಬಂದನು. ಆದರೂ ಚಿಂತೆ ಇಲ್ಲ ತಾಯಿ, ಏಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆನು. ಇನ್ನಲ್ಲಿಗೆ ಪಲಾಯನ ನಿಲ್ಲುವಂತಕ ಹಗ್ಗಗಳಿಂದ ಕೃಷ್ಣನನ್ನು ಬಂಧಿಸಿರಿ. ಕುರುರಾಜ, ನಿನ್ನಿಂದ ಈ ಕುರುಕುಲವೇ ನಾಶವಾಗುವ ಕಾಲ ಬಂದಿದೆ. ಕೃಷ್ಣ ನಿನ್ನ ಕುರು ವಂಶ, ನಿನ್ನ ಪಾಂಡವರ ವಂಶಕಲ್ಲ, ನನ್ನ ಕುರು ವಂಶಕಲ್ಲ. ಅಹಂಕಾರದಿಂದ ಮೆರೆಯುತ್ತಿರುವ ನಿನಗೆ ನನ್ನ ಮಾತುಗಳು ರುಚಿಸುವುದಿಲ್ಲ. ಅರ್ಜುನನ ದಿವ್ಯಾಸ್ತ್ರವನ್ನು, ಭೀಮಸೇನನ ಗದಾಘಾತಕವನ್ನು ಎದುರು ನೋಡುತ್ತಿರು. ರಾಜಾದಿರಾಜನಾದ ನಾನು ದನಗಳನ್ನು ಕಾಯುವ ಗೊಲ್ಲನು, ನೀನು ನನಗೆ ಪರ್ಯಾಸ್ತ ಮಾಡುವಂತಾಯ್ತಿ. ಕತಿ ಬೇಡೈಸುಯೋಧನನೆ ತೋರಿಗ ಖ್ಯಾತಿಗಳ ಸೈರಣೆ. ಕತಿ ಬೇಡೈಸುಯೋಧನನೆ ತೋರಿಗ ಖ್ಯಾತಿಗಳ ಸೈರಣೆ. ಸೈರಣೆ ಸೈರಣೆ ಅದಕ್ಕಿಂತ ಒದರುವೆ, ಅದೇ ಮಾತ ಬೊಗಳುವೆ. ಅದಕ್ಕಿಂತ ಒದರುವೆ, ಅದೇ ಮಾತ ಬೊಗಳುವೆ. ಕುಲವೀನ ಕುಲವ ಮರತೆಯ ದೊರಕಲು ಕಡಿಯದೆ ಬಿಡುವನೆ. ಕುಲವೀನ ಕುಲವ ಮರತೆಯ ದೊರಕಲು ಕಡಿಯದೆ ಬಿಡುವನೆ. ಕದನದೊಳು ನಿನ್ನ ಮದವನಡಗಿವೆ. ಕದನದೊಳು ನಿನ್ನ ಮದವನಡಗಿವೆ. ಚತುರರಲ್ಲಿ ಮರುಳೆ ಮಂದಮತಿಯಂತೆ ಮುಂದ ನರಿಯದೆ. ಕಂದು ಗವಾ ಪಡುವೆ ಸುಯೋಧನ, ಕಂದು ಗವಾ ಪಡುವೆ. ಚಸರು ನ ಸೈ ಸೈ ನಿನ್ನ ಮೋಸ, ಚಸರು ನ ಸೈ ಸೈ ನಿನ್ನ ಮೋಸ. ಸೈರಿಸಬಲ್ಲವರ ಸುಯೋಧನ, ಸೈರಿಸಬಲ್ಲವರ. ಪರಮ ಪುರುಷ ಎಂಬ ಬಿರುದ, ಪರಮ ಪುರುಷ ಎಂಬ ಬಿರುದನು ಪಡವಿಯೋ ನಡುವೆ ಕೆಡುಕನೆ. ಪಡವಿಯೋ ನಡುವೆ ಕೆಡುಕನೆ. ಸೈರಿಸಬಲ್ಲವರ ಸುಯೋಧನ, ಸೈರಿಸಬಲ್ಲವರ. ಸಹೋದರದ ಶಾಸನ, ಕೃಷ್ಣನನ್ನು ಬಂಧಿಸಿರಿ. ನನ್ನನ್ನು ಬಂಧಿಸುವೆಯಾ ದುರ್ಯೋಧನ? ಆ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಸಾಧ್ಯವೇ? ಅದು ನಿನ್ನಿಂದ ಆಗತಕ್ಕ ಮಾತಲ್ಲ. ಸಹೋದರದ ಶಾಸನ, ಹಿಡೀರಿ ಹಿಡೀರಿ. ಎಲ್ಲಿ ಪಾಸಗಳು ಯಾರು ಕಟ್ಟುವುದಿಲ್ಲವೇ? ನಾನೇ ಕಟ್ಟುವೆನು. ಹಾಗಾದರೆ
ಈಗ ನನ್ನನ್ನು ಬಂಧಿಸಿ ಎಲ್ಲಲ್ಲೂ ಕೃಷ್ಣನೇ.